ಶೇಷಾದ್ರಿಪುರಂ ಕೆನರಾ ಬ್ಯಾಂಕ್ನಲ್ಲಿ ಕಳ್ಳತನಕ್ಕೆ ಯತ್ನ ನಡೆದಿದೆ. ಗ್ರಿಲ್ ಗೇಟ್ ಕತ್ತರಿಸಿ ಬ್ಯಾಂಕ್ ಒಳಗೆ ನುಗ್ಗಿದ್ದ ಕಳ್ಳ. ಶೇಷಾದ್ರಿಪುರಂ ಪೊಲೀಸರು ಮತ್ತು ಸೋಕೋ ಟೀಮ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದೆ. ಇವತ್ತು ಬೆಳಗ್ಗೆ ನಡೆದಂತಹ ಘಟನೆ ಇದು. ಗ್ರಿಲ್ ಗೇಟ್ ಅನ್ನ ಕತ್ತರಿಸಿ ಬ್ಯಾಂಕ್ ಒಳಗೆ ನುಗ್ಗಿದ್ದ ಕಳ್ಳ. ಶೇಷಾದ್ರಿಪುರಂ ಪೊಲೀಸರು ಮತ್ತು ಸೋಕೋ ಟೀಮ್ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾ ಇದೆ. ಬ್ಯಾಂಕ್ನ ಸ್ಟ್ರಾಂಗ್ ರೂಮ್ ಹತ್ತಿರ ಹೋಗಿ ವೈರ್ ಕಟ್ ಮಾಡೋಕೆ ಮುಂದಾಗ್ತಾನೆ ಕಳ್ಳ. ವೈರ್ ಕಟ್ ಮಾಡ್ತಾ ಇದ್ದಂಗೆ ಸೈರನ್ ಆನ್ ಆಗಿದೆ. ಸೈರನ್ ಕೂಗ್ತಾ ಇದ್ದಂಗೆ, ಸೌಂಡ್ ಆಗ್ತಾ ಇದ್ದಂಗೆ ಖದೀಮ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ, ಪರಾರಿಯಾಗಿದ್ದಾನೆ. ಸದ್ಯ ಬ್ಯಾಂಕ್ ಕೆಲಸವನ್ನ ನಿಲ್ಲಿಸಿ ಪೊಲೀಸರಿಂದ ತನಿಖೆ ಮಾಡಲಾಗ್ತಾ ಇದೆ. ಇನ್ನು ಪರಿಶೀಲನೆಯ ಸಂದರ್ಭದಲ್ಲಿ ಒಬ್ಬನೇ ಕಳ್ಳ ಅಂತ ಗೊತ್ತಾಗಿದೆ. ಒಬ್ಬನೇ ಕಳ್ಳನ ಚಲನವಲನ ಪತ್ತೆಯಾಗಿದೆ. ಕೆನರಾ ಬ್ಯಾಂಕ್ ಸಿಬ್ಬಂದಿಯಿಂದಲೂ ಕೂಡ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು, ಸೋಕೋ ಟೀಮ್ ಅಧಿಕಾರಿಗಳು. ಶೇಷಾದ್ರಿಪುರಂನ ಕೆನರಾ ಬ್ಯಾಂಕ್ನಲ್ಲಿ ನಡೆದಂತಹ ಬೆಳಗ್ಗೆ ನಡೆದಂತಹ ಘಟನೆ ಇದು. ಬ್ಯಾಂಕ್ನ ಹಿಂಬದಿಯಲ್ಲಿ ಗೇಟ್ನ ಗ್ರಿಲ್ ಅನ್ನು ಕಟ್ ಮಾಡಿ ಕಳ್ಳ ಒಳಗೆ ಬಂದಿದ್ದಾನೆ. ಬ್ಯಾಕ್ ಸೈಡ್ ಅಲ್ಲಿ ಒಂದು ವಿಂಡೋ ಓಪನ್ ಮಾಡವ್ರು, ಎರಡು ಗಿರ್ಲ್ ಓಪನ್ ಮಾಡಿ ಒಳಗೆ ಹೋಗಿದ್ದಾರೆ. ಅಲ್ಲಿ ಏನು ಸಿಕ್ಲಿಲ್ಲ, ಅದ್ರ ಸಲುವಾಗಿ ಆಚೆ ಬಂದ್ಬಿಟ್ಟವ್ರು. ನಾವು ಪ್ರಾಪಿಕೇಶನ್ ಮಾಡಕ್ ಬಂದು ಈಗ ಪೊಲೀಸ್ ಮಾಜಾರ್ ನಡೀತಾ ಐತೆ. ಅದಾದ್ಮೇಲೆ ನಮ್ಮ ಸಂಜೆ ಫೋನ್ ರೆಡಿ ಮಾಡ್ತೀವಿ. ಬರೀ ಗಿರ್ಲ್ ಕಟ್ ಮಾಡವ್ರೆ, ವಿಂಡೋ ಗಿರ್ಲ್ ಕಟ್ ಮಾಡಿದಾರೆ. ಒಳಗೆ ಹೋಗಿ ಏನು ಸಿಕ್ಲಿಲ್ಲ ಅವ್ರಿಗೆ, ಪುನಃ ಆಚೆ ಬಂದ್ಬಿಟ್ಟವ್ರು. ಕೆನರಾ ಬ್ಯಾಂಕ್ ವೆಂಡರು ಗಿರ್ಲ್ ರೆಡಿ ಮಾಡಕ್ಕೆ ಬಂದಿದ್ವಿ. ನಮಗೆ ಸುಮಾರು ಒಂದು 11 ಗಂಟೆ, 10:30-11 ಗಂಟೆ ಇರ್ಬೋದು. ಈಗ ಹೋಗಿದ್ದು ನಾವು, ಪೊಲೀಸ್ ಎಲ್ಲ ಹೋದ್ಮೇಲೆ ನಾವು ಈಗ ಹೋಗಿ ಮೆಜರ್ಮೆಂಟ್ ತಗೊಂಡ್ ಬಂದಿದ್ವಿ. ಸ್ಟ್ರಾಂಗ್ ರೂಮ್ ಕಡೆ ಎಲ್ಲ ಹೋಗಿಲ್ಲ ಅವರು. ಗಿರ್ಲ್ ಆಕ್ಸೆಪ್ಟ್. ನಮ್ಮ ಪ್ರತಿನಿಧಿಯಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಬ್ಯಾಂಕ್ ರಾಬರಿ ಮಾಡೋದಕ್ಕೆ ಯತ್ನಿಸಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿರುವುದು. ಏನು ಬೆಳಗಿನ ಜಾವ ಸುಮಾರು 3 ಗಂಟೆ ಸುಮಾರಿಗೆ ದುಷ್ಕರ್ಮಿ ಒಬ್ಬ ಈ ಒಂದು ಶೇಷಾದ್ರಿಪುರಂ ಬಳಿ ಇರುವಂತಹ ಕೆನರಾ ಬ್ಯಾಂಕ್ಗೆ ಹಿಂಬದಿಯಿಂದಾಗಿ ಆತ ಒಂದು ಒಳಗಡೆ ಹೋಗೋದಕ್ಕೆ ಒಂದು ಪ್ರಯತ್ನ ಕೂಡ ಪಟ್ಟಿದ್ದಾನೆ. ಇಲ್ಲಿ ಹಿಂಭಾಗದಲ್ಲಿ ಒಂದು ಗ್ರಿಲ್ಸ್ ಏನಿದೆ, ಈ ಒಂದು ಗ್ರಿಲ್ಸ್ ಅನ್ನ ಕಟ್ ಮಾಡಿ ನಂತರ ಈ ಒಂದು ವಿಂಡೋ ಮುಖಾಂತರವಾಗಿ ಆತ ಒಳಗಡೆ ಎಂಟ್ರಿ ಕೂಡ ಆಗಿದ್ದಾನೆ ಅನ್ನೋ ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ನಂತರ ಬೆಳಗ್ಗೆ ಏನು ಆತ ಒಳಗಡೆ ಹೋದ ಸಂದರ್ಭದಲ್ಲಿ ಒಂದು ವೈರ್ ಅನ್ನ ಕಟ್ ಮಾಡಿದಾಗ ಒಂದು ಸೈರನ್ ಕೂಡ ಮೊಳಗುತ್ತೆ. ನಂತರ ಆತ ನೇರವಾಗಿ ಆ ಒಂದು ಸೈರನ್ ಮೊಳಗ್ತಿದ್ದಂತೆ ಆತ ಅಲ್ಲಿಂದ ಎಸ್ಕೇಪ್ ಆಗಿ ಈಗ ಪರಾರಿ ಕೂಡ ಆಗಿರೋದು. ಬಳಿಕ ಈಗ ಸ್ಥಳಕ್ಕೆ ಏನು ಶೇಷಾದ್ರಿಪುರಂ ಪೊಲೀಸರು ಮತ್ತೆ ಸೋಕೋ ತಂಡ ಕೂಡ ಈಗ ಭೇಟಿ ಕೊಟ್ಟಿದ್ದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಮತ್ತೆ ಸೋಕೋ ತಂಡದವರು ಆತ ಯಾವ ರೀತಿ ಎಂಟ್ರಿ ಕೊಟ್ಟಿದ್ದ ಮತ್ತೆ ಏನೆಲ್ಲ ಒಂದು ಒಳಗಡೆ ಪ್ರಯತ್ನ ಪಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಈಗ ಮಾಡ್ತಾ ಇದ್ದಾರೆ. ಮತ್ತೆ ಶೇಷಾದ್ರಿಪುರಂ ಪೊಲೀಸರು ಕೂಡ ಆ ಒಂದು ಒಳಗಡೆ ನುಗ್ಗಿದಂತ ಒಂದು ದುಷ್ಕರ್ಮಿ ಯಾರು ಆತನನ್ನ ಪತ್ತೆ ಮಾಡೋದಕ್ಕೆ ಕೂಡ ಈಗ ತನಿಖೆಯನ್ನ ಆರಂಭ ಮಾಡಿರೋದು. ಯಾಕಂದ್ರೆ ಒಳಭಾಗದಲ್ಲಿರುವಂತಹ ಸಿಸಿಟಿವಿ ದೃಶ್ಯಗಳಿರ್ಬೋದು ಮತ್ತೆ ಔಟ್ಸೈಡ್ ಅಲ್ಲಿ ಎಂಟ್ರಿಯಲ್ಲಿ ಇರುವಂತಹ ಸಿಸಿಟಿವಿ ದೃಶ್ಯಾವಳಿಗಳಿದೆ, ಅದನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬ್ಯಾಂಕ್ಗೆ ಎಂಟ್ರಿ ಕೊಟ್ಟು ಈ ರೀತಿ ಕಳ್ಳತನಕ್ಕೆ ಪ್ರಯತ್ನ ಪಡೋದು ಕೂಡ ಒಂದು ರೀತಿ ಗಂಭೀರ ಪ್ರಕರಣ ಕೂಡ ಆಗಿರುತ್ತೆ. ಆದ್ರಿಂದ ಈಗ ಶೇಷಾದ್ರಿಪುರಂ ಪೊಲೀಸರು ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಆ ಒಂದು ಕಿಡಿಗೇಡಿ ಯಾರಿದ್ದಾನೆ ಆತನನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಈಗ ತನಿಖೆಯನ್ನ ಮಾಡ್ತಾ ಇರೋದು. ಬ್ಯಾಂಕ್ನ ಸಿಸಿಟಿವಿ ದೃಶ್ಯಾವಳಿಗಳು ಮತ್ತೆ ಆತನ ಫಿಂಗರ್ ಪ್ರಿಂಟ್ಸ್ ಏನಿದೆ ಅವೆಲ್ಲವನ್ನು ಕೂಡ ಕುಲಂಕುಷವಾಗಿ ಸೋಕೋ ಮತ್ತೆ ಶಾನುದಳ ಪೊಲೀಸರು ಕೂಡ ಪರಿಶೀಲನೆ ಮಾಡಿ ಆತನನ್ನ ಪತ್ತೆ ಮಾಡೋದಕ್ಕೆ ತನಿಖೆಯನ್ನ ಕೈಗೊಂಡಿದ್ದಾರೆ. ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಅತ್ಯಂತ ಜನನಿಬಿಡ ಪ್ರದೇಶ ಇದು ಶೇಷಾದ್ರಿಪುರಂ. ಬೆಳಗ್ಗೆ ಇಂಥದ್ದೊಂದು ಘಟನೆ ಸಂಭವಿಸಿದೆ. ಆದರೆ ಪ್ರಶ್ನೆ ಇರುವಂಥದ್ದು, ಒಬ್ಬನೇ ಕಳ್ಳ ಬಂದಿರುವಂಥದ್ದು, ಆತನ ಚಲನವಲನ ಆಗಿರೋದು ಗೊತ್ತಾಗಿದೆ. ಬಟ್ ಬ್ಯಾಂಕ್ ದರೋಡೆಗೆ, ರಾಬ್ರಿಗೆ ಒಬ್ಬ ಕಳ್ಳನಿಂದ ಆಗುವಂಥ ಕೆಲಸನ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಮತ್ತೊಂದು ಕಡೆ ತನಿಖೆ ನಡೀತಾ ಇದೆ. ಈತನ ಹಿಂದೆ ಇನ್ನೂ ಏನಾದರೂ ಟೀಮ್ ಇರಬಹುದಾ ಅನ್ನುವಂಥ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಮತ್ತು ಬ್ಯಾಂಕ್ ಸಿಬ್ಬಂದಿಗಳಿಂದ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಳಲಾಗ್ತಾ ಇದೆ. ಈತ ಬ್ಯಾಂಕ್ನ ಹಿಂಬದಿಯಿಂದ ಗೇಟ್ನ ಗ್ರಿಲ್ಲನ್ನು ಕಟ್ ಮಾಡಿ ಒಳಗೆ ಬಂದು ಅಲ್ಲಿಂದ ನೇರವಾಗಿ ಸ್ಟ್ರಾಂಗ್ ರೂಮ್ಗೆ ಹೋಗಿ ಎಲ್ಲ ವೈರ್ಗಳನ್ನು ಕಟ್ ಮಾಡೋಕೆ ನೋಡ್ತಾನೆ, ಡಿಸ್ಕನೆಕ್ಟ್ ಮಾಡೋಕೆ. ವೈರ್ ಕಟ್ ಮಾಡ್ತಾ ಇದ್ದಂಗೆ ಸೈರನ್ ಜೋರಾಗಿ ಕೂಕ್ಕೊಳ್ಳೋಕೆ ಶುರುವಾಗುತ್ತೆ. ಭಯದಿಂದ ಅಲ್ಲಿಂದ ಓಡ್ ಹೋಗಿದ್ದಾನೆ. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಲೋಕ ಟ್ರ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂಗೆ ಈ ಟ್ರ್ಯಾಪ್ ಹಿಂದೆ ಸ್ವಾಮೀಜಿಗಳ ಕೈವಾಡ ಇದೆ ಅನ್ನುವಂಥ ಆರೋಪ. ಈ ಆರೋಪಕ್ಕೆ ಈಗ ಕುಮಾರ ಮಹಾರಾಜ ಶ್ರೀಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.
ವೈರಲ್ ಆಗಿರುವಂತಹ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕುಮಾರ ಮಹಾರಾಜ ಶ್ರೀಗಳು. ಶಾಸಕ ಚಂದ್ರು ಲಮಾಣಿ ಬಗ್ಗೆ ಮಾತನಾಡಿದ್ದು ಸತ್ಯ ಅಂತ ಒಪ್ಕೊಂಡಿದ್ದಾರೆ. ಆ ಆಡಿಯೋದಲ್ಲಿ ಮಾತಾಡಿದ್ದು ಕೂಡ ನಾನೇ ಅಂತ ಹೇಳಿದ್ದಾರೆ. 6 ತಿಂಗಳ ಹಿಂದೆ ಮಾತನಾಡಿರುವಂತಹ ಆಡಿಯೋ ಇದು, ನಾನೇ ಮಾತನಾಡಿದ್ದು ಅಂತ ಒಪ್ಪಿಕೊಂಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸಬೇಕು ಅಂತ ನಾನು ಹೇಳಿದ್ದೆ, ಅದು ಸತ್ಯ. ಆದರೆ ಈಗ ಆಗಿರುವಂತಹ ಲೋಕಾಯುಕ್ತ ದಾಳಿಗೂ ಈ ಲಂಚ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಶಾಸಕರು ನನ್ನನ್ನ ಗ್ರಾಮದಿಂದ ಓಡಿಸೋಕೆ ನೋಡಿದ್ರು, ಸಂಚು ರೂಪಿಸಿದ್ರು. ಸ್ವಾಮೀಜಿಗಳು ಹೇಳಿರುವಂತಹ ಸ್ಪಷ್ಟನೆ ಇದು. ದಾಳಿಯಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಶ್ರೀಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ ಮತ್ತು ವೈರಲ್ ಆಗಿರುವ ಆಡಿಯೋ ಬಗ್ಗೆ ಕೂಡ ನಾನೇ ಮಾತಾಡಿದ್ದು ಅಂತ ಕೂಡ ಹೇಳಿಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಸಂತೋಷ ಸ್ವಾಮೀಜಿಯನ್ನ ಮಾತನಾಡಿಸಿದ್ದಾರೆ. ನೋಡೋಣ ಏನು ಹೇಳಿದ್ರು ಅಂತ. ಸಿರಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಕೂಡ ಲೋಕಾಯುಕ್ತ ಟ್ರ್ಯಾಪ್ ಆದ ಬೆನ್ನಲ್ಲೂ ಕೂಡ ಇದರ ಹಿಂದೆ ಸ್ವಾಮೀಜಿಯವರ ಕೈವಾಡ ಇದೆ ಅನ್ನುವಂಥದ್ದು ಬಿಜೆಪಿಯವರ ಆರೋಪ ಕೂಡ ಆಗಿದೆ. ಹೀಗಾಗಿ ಇದೇ ವಿಚಾರ ಸಂಬಂಧಪಟ್ಟಂಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಆದರಳಿಯ ಗವಿ ಮಠದ ಕುಮಾರ ಮಹಾರಾಜರು ಕೂಡ ಇದ್ದಾರೆ. ಯಾಕಂದ್ರೆ ಇವರು ಒಂದು ಒಳಸಂಚನ್ನ ಮಾಡಿದ್ರು ಅನ್ನುವಂಥದ್ದು ಬಿಜೆಪಿಯವರ ಗಂಭೀರ ಆರೋಪವಾಗಿತ್ತು. ಇದೇ ವಿಚಾರ ಸಂಬಂಧಪಟ್ಟಂಗೆ ನಮ್ಮ ಜೊತೆಗೆ ಶ್ರೀಗಳಿದ್ದಾರೆ, ಅವರನ್ನ ಮಾತಾಡ್ತಾ ಈಗ ಶ್ರೀಗಳು ಹೇಳ್ತೀರಿ, ಒಂದು ಕಡೆ ಬಿಜೆಪಿ ಅವರು ಕೂಡ ಗಂಭೀರವಾದ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಏನಂತಂದ್ರೆ ನೀವು ಕೂಡ ಕಳೆದ ಒಂದು ಆಡಿಯೋದಲ್ಲಿ ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಿ. ಅಂದರೆ ಬೆಂಗಳೂರಿನಲ್ಲಿ ಕುಳ್ಕೊಂಡು ಒಂದು ಸೂತ್ರವನ್ನು ಹಣಿಯೋಣ, ಒಂದು ಪ್ಲಾನ್ ಅನ್ನ ಮಾಡೋಣ ಅಂತ ಒಬ್ಬರ ಜೊತೆಗೆ ಮಾತಾಡ್ತಿದ್ದೀರಿ. ಆಮೇಲೆ ಮತ್ತು ಚಂದ್ರು ಲಮಾಣಿ ಅವರಿಗೂ ಮತ್ತು ನಿಮಗಿರ್ತಕ್ಕಂಥ ವೈಷಮ್ಯ ಏನು ಈ ಆಡಿಯೋದ ಏನು ಸರ್ ಸ್ಪಷ್ಟನೆ ಕೊಡ್ತಾರೆ? ಅಲ್ಲ, ಆ ಆಡಿಯೋ ನಂದೇ ಹೌದು. ನಾನು ಮಾತಾಡಿದ್ದು ಕೂಡ ನಿಜ ಇದೆ. ನಮ್ಮ ಮಧ್ಯೆ ಅವ್ರ ಮಧ್ಯೆ ಗಣಿಗಾರಿಕೆ ವಿರುದ್ಧ ನಾನು ಮಾತಾಡ್ಕೊಂತ ಬಂದಿದ್ದೆ. ನಮ್ಮೂರಲ್ಲಿ ತಮ್ಮ ನ್ಯೂಸ್ನವರೆಲ್ಲರೂ ಪ್ರಸಾರವನ್ನು ಮಾಡಿದ್ದೀರಿ. 100-150 ಮನೆಗಿಂತ ಹೆಚ್ಚು ಮನೆಗಳನ್ನು ಬ್ಲಾಸ್ಟ್ ಮಾಡಿ ಹೊಡೆದಿರ್ತಕ್ಕಂಥವಿದ್ದವು. ಅಲ್ಲಿ ಅನೇಕ ಗಣಿಗಾರಿಕೆಗಳು ಕ್ರಷರ್ಗಳು ಜಾಸ್ತಿ ಆಗಿದ್ದವು. ಅದರ ವಿರುದ್ಧ ಹೋರಾಟವನ್ನು ಮಾಡುವಾಗ ಇವರೇ ಚಂದ್ರು ಲಮಾಣಿಯವರು ನಮ್ಮ ಊರಿನಲ್ಲಿರ್ತಕ್ಕಂಥ ಹಿರಿಯರನ್ನ ಎಬ್ಬಿಸಿ ನಮ್ಮನ್ನು ಮಠವನ್ನು ತೇಜೋವಧಿಕ್ಕೆ, ನಮ್ಮ ಹೆಸರಿಗೆ ತೇಜೋವಧಿ ಆಗ್ತಕ್ಕಂಥ ಕೆಲಸಗಳನ್ನು ಚಂದ್ರು ಲಮಾಣಿಯವರು ಮಾಡಿದರು. ಮಾಡುವಾಗ ನಮ್ಮೂರ ಹಿರಿಯರಿಗೆ ಫೋನ್ ಹಚ್ಚಿ ದುಡ್ಡನ್ನು ಕೊಡ್ತೀವಿ ಸ್ವಾಮೀಜಿಯವರಿಗೆ ಮಠವನ್ನು ಬಿಡಿಸ್ರಿ ಅಂತೇಳಿ ಇವರೇ ಖುದ್ದಾಗಿ ಮಾತಾಡಿದ ಆಡುವೆ ಕೂಡ ನನ್ನ ಹತ್ರ ಇದೆ. ಈಗೇನು ಬಿಡುಗಡೆ ಆಗಿದೆ ಆ ಆಡುವೆ ನಂದೇ ಹೌದು. ಈಗ ಹಾಕಿರ್ತಕ್ಕಂಥ ಟ್ರ್ಯಾಪಿಗೆ ನನಗೆ ಸಂಬಂಧವೇ ಇಲ್ಲ. ಅದು ಏನಾದ್ರು ಸಂಬಂಧ ಐತೆ ಅಂತೇಳಿ ಅದನ್ನು ಪ್ರೂವ್ ಮಾಡಿದರೆ ಅವ್ರು ಏನು ಶಿಕ್ಷೆ ಕೊಟ್ಟರು ಅದಕ್ಕೆ ನಾನು ಅನುಭವಿಸ್ತೇನೆ. ದುಡ್ಡು ಕೊಡ್ತಾರಂತ, ಎಷ್ಟು ದುಡ್ಡು ಕೊಡ್ತೇನೆ ಅಂದರು, ಯಾಕೆ ಕೊಡ್ತೇನೆ ಅಂದರು, ಎದ್ರ ಸಲುವಾಗಿ ಇದು ಬಂತು ವೈಷಮ್ಯ? ಸ್ವಾಮೀಜಿ ಅವರಿಗೆ ಮಠವನ್ನು ಬಿಡಿಸಿದ್ರೆ ಅಂದ್ರೆ ನಿಮ್ಗೆ 18 ಲಕ್ಷ ರೂಪಾಯಿಯನ್ನು ಕೊಡ್ತೀನಿ ಅಂತೇಳಿ ಊರನವರಿಗೆ ಕಾಲ್ ಮಾಡಿ ಅನ್ನು ಕೂಡ ತಿಳಿಸಿರ್ತಾರೆ ಅವರು. ಮತ್ತು ಸ್ವಾಮಿಗಳಿಗೆ ಅವ್ರನ್ನ ಬಂದ ನಂತರ ಅವ್ರಿಗೆ ಬೇರೆ ಒಂದು ವ್ಯವಸ್ಥೆನೂ ಕೂಡ ನಾವು ಮಾಡಿದ್ದೀವಿ. ಬೇರೆ ಅಂದರೆ ಅದನ್ನು ನಿಮ್ಗೆ ಹೇಳ್ತೀನಿ, ನಿಮ್ಗೆ ಅದನ್ನು ರೆಕಾರ್ಡಿಂಗ್ ಹಾಕಿದ್ರೆ ನೀವೇ ಕೇಳ್ತೀರಿ. ಭಾಳ ಅವಾಚ್ಯ ಶಬ್ದಗಳಿದಾವು. ಅದನ್ನು ನನಗೆ ಹೇಳಲಿಕ್ಕೆ ನನಗೆ ಇಚ್ಛಾ ಪಡೋದಿಲ್ಲ. ಅದನ್ನು ಮಾಧ್ಯಮದ ಮುಖಾಂತರ ನಾನು ಇಷ್ಟೇ ಹೇಳೋದು, ಚಂದ್ರು ಲಮಾಣಿಯವರು ನಮಗೆ ಅವ್ರ ಕಡೆಯಿಂದ ಆಗಿರ್ತಕ್ಕಂಥ ನೋವುಗಳು ಭಾಳ ಇದ್ದಾವೆ. ಅದನ್ನು ನಾನು ಸ್ವಯಂ ಅನುಭವಿಸಿದ್ದೀನಿ. ಅದನ್ನು ಒಬ್ಬರು ಸ್ವಾಮಿಯಾಗಿ ನಾನು ಅದನ್ನು ಅನುಭವಿಸಿದ್ದೀನಿ. ಅದರಿಂದ ನಾನು ಭಾಳಷ್ಟು ನೋವುಗಳನ್ನು ಕೂಡ ಪಟ್ಟಿದ್ದೇನೆ. ನನ್ನಂಥ ಸನ್ಯಾಸಿಗಳು ಯಾರಿಗೂ ಸ್ವಾಮಿಗಳಿಗೆ ಈ ಥರ ನೋವುಗಳನ್ನು ಕೊಡಬಾರ್ದು. ಈಗ ಒಂದು ಆಡಿಯೋದಲ್ಲೂ ಕೂಡ ಪ್ರಸ್ತಾಪ ಮಾಡ್ತೀರಿ ಇವರಿಗೆ ಟಿಕೆಟ್ ತಪ್ಪಿಸ್ಬೇಕು ಅಂತೇಳಿ. ಯಾಕೆ ಸರ್ ಅಷ್ಟೊಂದು? ಮತ್ತು ಇನ್ನೊಂದು ಸೋನು ಲಮಾಣಿ ಅವ್ರ ಬಗ್ಗೆನೂ ಕೂಡ ಮಾತಾಡ್ತೀರಿ. ಯಾಕೆ ಸೋನು ಲಮಾಣಿ ಅವರು ಅಲ್ಲಿ ಯಾಕೆ ಬಂದರು ಆ ವಿಚಾರ? ಹೌದು, ನಾನು ಟಿಕೆಟ್ ತಪ್ಪಿಸ್ಬೇಕಂದಿದ್ದು ನಿಜ ಇದೆ. ತಪ್ಪಬೇಕು. ಮುಂದೂ ಕೂಡ ನಾನು ಹೇಳ್ತೇನೆ, ಇಂಥ ಭ್ರಷ್ಟರಿಗೆ ಟಿಕೆಟನ್ನು ಕೊಡಬಾರ್ದು. ಒಂದು BJP ಪಕ್ಷ ಅನ್ನೋದು ಶಿಸ್ತಿನ ಪಕ್ಷ. ಅದು ಇಂಥ ಪಕ್ಷದಲ್ಲಿ ಇಂಥ ಭ್ರಷ್ಟರು ಇರಬಾರ್ದು. ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಯಾಕೆ ಇರಬಾರ್ದು ಅಂದರೆ, ಯಾರನ್ನ ಬಿಟ್ಟಾರ ನಮ್ಮ ತಾಲೂಕಲ್ಲಿ ಅವರು? ಯಾವ ಸಮುದಾಯವನ್ನು ಬಿಟ್ಟಿದ್ದಾರೆ? ಎಲ್ಲರ ಮೇಲೂ ಅಟ್ರಾಸಿಟಿ ಕೇಸುಗಳನ್ನು ಹಾಕಿಸೋದು, ಅಧಿಕಾರಿಗಳನ್ನು ತೊಂದರೆ ಕೊಡೋದು, ಬೇರೆ ಒಬ್ಬ ರೈತ ಮಾಂಡ್ರೆ ಅಂತೇಳಿ ಅವ್ರ ಮೇಲೂ ಕೂಡ ಅವರು ಬೆದರಿಕೆಗಳನ್ನು ಹಾಕೋದು, ನಡ ಮುರಿತೀನಿ, ಸೊಂಟ ಮುರಿತೀನಿ. ನಮಗೂ ಕೂಡ ಆ ಥರದ ಶಬ್ದಗಳು ಬಳಸಿರ್ತಕ್ಕಂಥವು ಇದಾವೆ. ಅದನ್ನು ನಿಮ್ಮ ಮಾಧ್ಯಮಕ್ಕೆ ಕೊಡ್ಲಿಕ್ಕೆ ನಾನು ಅದನ್ನು ಈಗ ರೆಡಿಯಾಗಿದ್ದೇನೆ. ತಗೊಳ್ರಿ. ಅದ್ರ ವಿರುದ್ಧನೂ ಕೂಡ ಕಂಪ್ಲೇಂಟನ್ನು ಅತಿ ಶೀಘ್ರದಲ್ಲಿ ನಾನು ಮಾಡ್ತೇನೆ. ಇದೇ ಥರಗಳನ್ನು ನನಗೆ ಷಡ್ಯಂತ್ರ ಮಾಡ್ಕೊಂತ ಹೊಂಟ್ರಂದ್ರೆ ನನಗೆ ನ್ಯಾಯ ಸಿಗೋದು ಹೊರತು ಕೂಡ ಪ್ರಸಾದನೂ ಕೂಡ ಮಾಡಲಾರ್ದ ನಾನು ಜೀವ ಬಿಡೋಕ್ಕೂ ನಾನು ರೆಡಿ ಇದ್ದೇನೆ. ಎಸ್, ಇದೆಲ್ಲವೂ ಕೂಡ ಕುಮಾರ ಮಹಾರಾಜ್ ಅವರ ಮಾತಾಗಿರುವಂಥದ್ದು. ಸಂತೋಷ್ ಕೋಣೂರ್, ನ್ಯೂಸ್ 18 ಗದಗ. ಜೈಲಲ್ಲಿರುವ ನಟ ದರ್ಶನ್ಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ದರ್ಶನ್ನ ಗನ್ ಲೈಸೆನ್ಸ್ ಅಮಾನತನ್ನು ಮಾಡಲಾಗಿತ್ತು. ಆ ಆದೇಶಕ್ಕೆ ಹೈಕೋರ್ಟ್ ಈಗ ತಡೆ ಕೊಟ್ಟಿದೆ. ಸಮಾಧಾನದ ವಿಚಾರ ದರ್ಶನ್ ಪಾಲಿಗೆ. ದರ್ಶನ್ ಗನ್ ಲೈಸೆನ್ಸ್ ಅಮಾನತು ಆದೇಶಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಆದೇಶವನ್ನು ಮಾಡಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ನಂತರದಲ್ಲಿ ದರ್ಶನ್ ಗನ್ ಲೈಸೆನ್ಸ್ ಅಮಾನತು ಮಾಡಲಾಗಿತ್ತು. 2025 ಜನವರಿಯಲ್ಲಿ ಪೊಲೀಸರು ಅಮಾನತು ಮಾಡಿದ್ರು ಗನ್ ಲೈಸೆನ್ಸ್ ಅನ್ನ. ಅದಾದ್ಮೇಲೆ ಅಮಾನತು ಮಾಡದಂತೆ ಹೈಕೋರ್ಟ್ಗೆ ದರ್ಶನ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ಅಂದ್ರೆ ಗನ್ ಬೇಕು ನನಗೆ ಅಂತ.
ದರ್ಶನ್ ಪರವಾಗಿ ವಕೀಲ ಸುನಿಲ್ ಕುಮಾರ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ಈಗ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಆಡಳಿತ ವಿಭಾಗ ಡಿಸಿಪಿ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಅಮಾನತು ಮಾಡಬಾರದು ಅಂತ ಆದೇಶವನ್ನು ಕೊಡಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರ ಪಾಲಿಗೆ ಒಂದು ಸಮಾಧಾನಕರವಾದಂಥ ವಿಚಾರ ಇದು. ಬಟ್ ಕೊಲೆ ಕೇಸ್ಗೂ ಇದಕ್ಕೆ ಯಾವುದೇ ರೀತಿಯಾದಂಥ ಲಿಂಕ್ ಆಗೋದಿಲ್ಲ. ಬಟ್ ಒಂದು ಸಮಾಧಾನಕರವಾದಂಥ ವಿಷಯ ಅಂತೂ ಅವರ ಪಾಲಿಗೆ. ಖಂಡಿತ ಅರುಣ್, ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಏನು ನಟ ದರ್ಶನ್ ಮೇಲೆ ಕೊಲೆ ಕೇಸ್ ರಿಜಿಸ್ಟರ್ ಆದ ಬಳಿಕ ಅವರ ಒಂದು ಗನ್ ಲೈಸೆನ್ಸ್ ಅನ್ನ ಅಮಾನತು ಮಾಡಿ ಒಂದು ಆದೇಶವನ್ನು ಕೂಡ ಮಾಡಲಾಗಿತ್ತು. ಏನು ಕಮಿಷನರ್ ಕಚೇರಿಯ ಆಡಳಿತ ವಿಭಾಗದ ಡಿಸಿಪಿ ಅವರು ಕಳೆದ ವರ್ಷ ಈ ಒಂದು ಆದೇಶವನ್ನು ಕೂಡ ಹೊರಡಿಸಿರ್ತಾರೆ. ಆ ಬಳಿಕ ಈ ಒಂದು ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದು, ಇದೀಗ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ತೀರ್ಪು ಕೂಡ ಪ್ರಕಟವಾಗಿದ್ದು, ಡಿಸಿಪಿ ಅವರ ಒಂದು ಆದೇಶಕ್ಕೆ ತಡೆಯಾಜ್ಞೆಯನ್ನ ನೀಡಿ ಈಗ ಒಂದು ಹೈಕೋರ್ಟ್ ಒಂದು ಆದೇಶವನ್ನು ಕೂಡ ಕೊಟ್ಟಿದೆ. ಆ ಮೂಲಕವಾಗಿ ನಟ ದರ್ಶನ್ಗೆ ಇದು ಒಂದು ರೀತಿ ಸಮಾಧಾನಕರ ವಿಚಾರ ಅಂತಾನೆ ಹೇಳಬೇಕಾಗುತ್ತೆ. ಯಾಕಂದ್ರೆ ದರ್ಶನ್ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗ್ತಾರೆ ಮತ್ತೆ ಜೈಲ್ಗೂ ಕೂಡ ಹೋಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಕೊಲೆ ಆರೋಪಿಗೆ ಒಂದು ಗನ್ ಲೈಸೆನ್ಸ್ ಅನ್ನ ಕೊಟ್ಟಿರೋದನ್ನ ಅವರು ಡಿಸಿಪಿ ಅವರು ಅದನ್ನ ಅಮಾನತು ಕೂಡ ಮಾಡ್ತಾರೆ. ಆರೋಪಿ ಆಗಿರೋದು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಮತ್ತೆ ಇದರಿಂದ ವ್ಯತಿರಿಕ್ತ ಪರಿಣಾಮ ಉಂಟಾಗುವಂತ ಸಾಧ್ಯತೆಗಳು ಇದೆ ಅಂತೇಳಿ ಅವರ ಒಂದು ಗನ್ ಲೈಸೆನ್ಸ್ ಅನ್ನ ಅಮಾನತು ಕೂಡ ಮಾಡಿರ್ತಾರೆ. ನಂತರ ಈಗ ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋದ ಸಂದರ್ಭದಲ್ಲಿ ಈಗ ಡಿಸಿಪಿ ಅವರ ಒಂದು ಆದೇಶಕ್ಕೆ ಈಗ ತಡೆಯಾಜ್ಞೆ ಕೂಡ ಸಿಕ್ಕಿದೆ. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೋರಾಟವನ್ನ ಮಾಡಲಾಗಿದೆ. ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಈ ಲಾಠಿ ಚಾರ್ಜ್ ಖಂಡಿಸಿ ಮತ್ತೆ ಈಗ ಪ್ರತಿಭಟನೆ ಆಗ್ತಾ ಇದೆ. ಶಾಶ್ವತವಾದಂತಹ ಪರಿಹಾರ ಬೇಕು ಅಂತ ಹೋರಾಟವನ್ನ ಮಾಡಿದ್ರು ಸ್ಥಳೀಯರು. ಬಾಳೆಹೊನ್ನೂರಿನ ಜೆಸಿಐ ಸರ್ಕಲ್ ಬಳಿ ಈಗ ಮತ್ತೆ ಪ್ರತಿಭಟನೆ ಆಗ್ತಾ ಇದೆ. ಈ ಪ್ರತಿಭಟನೆ ಹೋರಾಟಗಾರರ ಮೇಲೆ ಆದಂತಹ ಲಾಠಿ ಚಾರ್ಜ್ ಅನ್ನು ಖಂಡಿಸಿ ಆಗ್ತಾ ಇರೋದು. ಸಮೋಟ ಕೇಸ್ ವಾಪಸ್ ಪಡೆಯೋದಕ್ಕೆ ಎಸ್ಪಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಮೋಟ ಕೇಸ್ ದಾಖಲು ಮಾಡಿಕೊಂಡಿದ್ರು ಪೊಲೀಸರು. ಸಹಿ ಸಂಗ್ರಹಿಸಿ ಎಸ್ಪಿ ಜಿತೇಂದ್ರ ದಯಾಮಾಗೆ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಸ್ಥಳೀಯರು ಅಂದ್ರೆ ಹೋರಾಟಗಾರರು ಪ್ರತಿಭಟನಾಕಾರರಿಗೆ ಸಂಸದ ಕೋಟಾ ಶ್ರೀನಿವಾಸ್ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಅಲ್ಲಿ ಕಳೆದ ಒಂದು ವಾರದ ಅಂತರದಲ್ಲಿ ಇಬ್ಬರನ್ನ ಕಾಡಾನೆ ಬಲಿ ಪಡೆದುಕೊಂಡಿತ್ತು. ಇದರಿಂದ ಬೇಸತ್ತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ರಸ್ತೆಯನ್ನು ತಡೆದು ಹೋರಾಟ ಮಾಡ್ತಾ ಇದ್ರು. ಈ ಹೋರಾಟದ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗಿತ್ತು. ಅದನ್ನು ಖಂಡಿಸಿ ಈಗ ಮತ್ತೆ ಪ್ರತಿಭಟನೆಯನ್ನ ಮಾಡಲಾಗಿದೆ ಮತ್ತು ಸುಮೋಟೋ ಕೇಸ್ ದಾಖಲು ಮಾಡಿಕೊಳ್ಳಲಾಗಿತ್ತು. ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿದೆ, ಹಲ್ಲೆ ಮಾಡಿದ್ದಾರೆ, ನಮ್ಮ ಡಿಆರ್ ವಾಹನವನ್ನ ಉರುಳಿಸುವುದಕ್ಕೆ ಪ್ರಯತ್ನ ಪಟ್ಟರು ಎಂಬಿತ್ಯಾದಿ ವಿಚಾರಗಳನ್ನು ಉಲ್ಲೇಖ ಮಾಡಿ 2 ಪ್ರತ್ಯೇಕವಾದಂಥ FIR ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡಿದ್ರು. ಆ ಕೇಸ್ಗಳನ್ನು ಕೈ ಬಿಡಬೇಕು ಅಂತ ಈಗ ಮನವಿ ಸಲ್ಲಿಕೆ ಆಗಿದೆ. ಮಹಿಳೆ ಸಾವು ಲಾಠಿ ಚಾರ್ಜ್ ಖಂಡಿಸಿ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೃತದೇಹ ರವಾನಿಸಲು ರಸ್ತೆ ಕ್ಲಿಯರ್ ಮಾಡಿದ್ದೀವಿ ನಾವಷ್ಟೇ, ಲಾಠಿ ಚಾರ್ಜ್ ಅಲ್ಲ ಅದು ಅಂತ ಚಿಕ್ಕಮಗಳೂರು ಎಸ್ಪಿ ಹೇಳಿದ್ದ. ಲಾಠಿ ಚಾರ್ಜ್ ನಾವು ಮಾಡಿಲ್ಲ ಅಂತ ಹೇಳ್ತಾ ಇದ್ದ ಎಸ್ಪಿ. 29 ಜನರ ಮೇಲೆ FIR ದಾಖಲಿಸಿದ್ದು ತನಿಖೆ ನಡೀತಾ ಇದೆ. ಪೊಲೀಸ್ ಸಿಬ್ಬಂದಿಗೂ ಕೂಡ ಗಾಯಗಳಾಗಿದೆ ಅವತ್ತಿನ ಗಲಾಟೆ ಸಂದರ್ಭದಲ್ಲಿ. ಸೊ ಹಾಗಾಗಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ. ಪ್ರತಿಭಟನಾಕಾರರ ಮನವಿಯನ್ನ ಪರಿಶೀಲನೆ ಮಾಡ್ತೀವಿ ಅಂತ ಕೂಡ ಎಸ್ಪಿ ಮಾತನಾಡಿರೋದು, ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಸಂಬಂಧಪಟ್ಟಂಗೆ ಮನವಿಯನ್ನ ನೋಡಿ ಪರಿಶೀಲನೆ ಮಾಡ್ತೀವಿ ಮತ್ತು ತನಿಖೆ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. 29 ಜನರ ಮೇಲೆ FIR ಆಗಿದೆ. ಮಾಡೋಕ್ಕೆ ಇಲ್ಲ, ಲಾಠಿ ಚಾರ್ಜ್ ಆಗಿಲ್ಲ. ಇದು ಬೆಳಗ್ಗೆಯಿಂದ ಸಂಜೆ ತನಕ ಅವರಿಗೆ ಅವಕಾಶ ಕೊಟ್ಟಿದ್ದೀನಿ. ವಿ ಆರ್ ಆಲ್ಸೋ ಸಿಂಪಥೆಟಿಕ್ ಟು ದ ಕಾಸ್ ಓನ್ಲಿ. ಮನೆಯವರು DC ಸಾಹೇಬರಿಗೆ ಮತ್ತು ನನಗೆ ರಿಕ್ವೆಸ್ಟ್ ಮಾಡಿ ನಮಗೆ ಬಾಡಿ ಬೇಕು ಅಂತ, ನಾಳೆ ಹಬ್ಬ ಇದೆ, ಸೊ ಇದು ಅಂತಿಮ ಸಂಸ್ಕಾರ ಮಾಡಬೇಕು ಅಂತ. ಸೊ ಈ ಥರ ಬಾಡಿ ಶಿಫ್ಟ್ ಮಾಡೋಕ್ಕೆ ಸ್ವಲ್ಪ ಫೋರ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಇಲ್ಲ, ಹಲ್ಲೆ ಮಾಡೋಕ್ಕೆ ನಮ್ಮದು ಇದು ಇಂಟೆನ್ಷನ್ ಇರಲಿಲ್ಲ. ಮತ್ತು ಆಮೇಲೆ ವಿ ಯೂಸ್ ವಾಟ್ ಎವರ್ ದ ಮಿನಿಮಮ್ ಫೋರ್ಸ್ ವಿ ಸಪೋಸ್ ಟು ಯೂಸ್ ಅಷ್ಟೇ. ನಮ್ಮ WPC ಮೇಲೆ ಸ್ವಲ್ಪ ಇದು ಕೈ ಪಕ್ಕದಲ್ಲಿ ಒಂದು ಕಲ್ಲು ಬಿದ್ದಿದೆ, ಸೊ ಗಾಯ ಆಗಿದೆ ಸ್ವಲ್ಪ. ಇಲ್ಲ, ಲಾಠಿ ಚಾರ್ಜ್ ಆಗಿಲ್ಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯೋಗೀಶ್, ಒಂದ್ ಕಡೆ ಎಸ್ಪಿ ಹೇಳ್ತಾ ಇದ್ದಾರೆ ಅದು ಲಾಠಿ ಚಾರ್ಜ್ ಅಲ್ಲ, ಜಸ್ಟ್ ನಾವು ರಸ್ತೆ ಕ್ಲಿಯರ್ ಮಾಡಿದ್ವಿ ಅಷ್ಟೇ ಅಂತ. ಬಟ್ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾದಂಥ ಉದ್ವಿಗ್ನದ ವಾತಾವರಣ ಅವತ್ತು ಅಲ್ಲಿ ನಿರ್ಮಾಣ ಆಗಿತ್ತು ಅಂತ. ಇದ್ರ ಜೊತೆಗೆ 29 ಜನರ ಮೇಲೆ FIR ದಾಖಲಾಗಿದೆ. ಏನಾದರೂ ಪಾಸಿಟಿವ್ ಆದಂಥ ರಿಯಾಕ್ಷನ್ ಸಿಗುತ್ತೆ ಅಂತ ಅನ್ಸುತ್ತಾ? FIR ಕೈ ಬಿಡ್ತಾರಾ ಪೊಲೀಸರು? ಅರುಣ್, ಏನು
ನಿನ್ನೆ ನಡೆದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದಂತಹ ಮೃತ ಮಹಿಳೆ ಬೋರಮ್ಮ ಅವರ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ವೇಳೆಯಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಆ ವೇಳೆಯಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಿರ್ತಾರೆ. ಕೆಲವರನ್ನ ವಶಕ್ಕೂ ಕೂಡ ಪಡೆದು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ನಿನ್ನೆ ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ 29 ಜನರ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಿರ್ತಕ್ಕಂಥದ್ದು. ಏನು ಪ್ರತಿಭಟನೆಯ ಆಯೋಜನೆ ಮಾಡಿದಂತಹ ಚಂದ್ರಶೇಖರ್ ರೈ, ಅಭಿಷೇಕ್ ಸೇರಿದಂತೆ ಇನ್ನಿತರ 29 ಜನರ ಮೇಲೆ ಏನೇ ಒಂದು ಪ್ರಕರಣವನ್ನ ದಾಖಲಿಸಿರ್ತಾರೆ. ಆ ಒಂದು ಎಫ್ಐಆರ್ ನ ಖಂಡಿಸಿ ಇವತ್ತು ಬಾಳೆಹೊನ್ನೂರು ಸೇರಿದಂತೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ 3 ಅಂದ್ರೆ ಶೃಂಗೇರಿ, ಎನ್ಆರ್ ಪುರ, ಕೊಪ್ಪ ಹಾಗೂ ಚಿಕ್ಕಮಗಳೂರು ತಾಲೂಕಿನ ಖಾಂಡ್ಯ ಹೋಬಳಿ ಬಂದ್ಗೂ ಕೂಡ ಕರೆ ಕೊಟ್ಟಿದ್ರು. ಈ ವೇಳೆಯಲ್ಲಿ ಏನು ಪೊಲೀಸ್ ಠಾಣೆಗೆ ಭೇಟಿ ನೀಡಿದಂತಹ SP ಜಿತೇಂದ್ರ ದಯಾಮ ಈ ಕುರಿತು ಮಾತನಾಡಿ, ನಾವು ಯಾವುದೇ ರೀತಿಯಾದಂತಹ ಲಾಠಿ ಚಾರ್ಜ್ ಮಾಡೇ ಇಲ್ಲ. ನಾವು ಮೃತದೇಹವನ್ನ ಕಳಿಸಿಕೊಡ್ಬೇಕಾದ್ರೆ ಅವರಿಗೆ ಒಂದು ಕಳಿಸ್ಲಿಕ್ಕೋಸ್ಕರ ಈ ರೀತಿ ಮಾಡಿದ್ವಿ. ಬೆಳಿಗ್ಗೆಯಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗಿತ್ತು. ಆದ್ರೆ ವಾಹನ ಸಂಚಾರ ಸುಗಮವಾಗಿ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಈ ರೀತಿ ಆಗಿದೆ, ಲಾಠಿ ಚಾರ್ಜ್ ಮಾಡಿಲ್ಲ. ಇನ್ನು ಪ್ರತಿಭಟನಾಕಾರರು ಏನು ಮನವಿಯನ್ನ ಕೊಡ್ತಾರೆ, ಅವರ ಮನವಿಯನ್ನ ಆಲಿಸ್ತೇವೆ, ಲಾಠಿ ಚಾರ್ಜ್ ಆಗಿಲ್ಲ, ಕಲ್ಲು ತೂರಾಟ ಆಗಿದೆ. ಆ ಸಂದರ್ಭದಲ್ಲಿ ನಮ್ಮ ಮಹಿಳಾ ಕಾನ್ಸ್ಟೇಬಲ್ ಒಬ್ಬರಿಗೆ ಕೂಡ ಏನು ಗಾಯ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಒಂದು ಪ್ರಕರಣವನ್ನ ಸಂಪೂರ್ಣವಾಗಿ ತನಿಖೆಯನ್ನ ನಡೆಸಿ ಮತ್ತಷ್ಟು ಏನಾದ್ರೂ ಕ್ರಮವನ್ನ ಕೈಗೊಳ್ತಕ್ಕಂಥದ್ದು ಮತ್ತೊಂದು ಪೊಲೀಸ್ ಇಲಾಖೆಯ ಮೂಲಗಳ ಪ್ರಕಾರ ನಡೀತಾ ಇರ್ತಕ್ಕಂಥದ್ದು. ಆದ್ರೆ SP ಜಿತೇಂದ್ರ ದಯಾಮ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ, ನಾವು ಲಾಠಿ ಚಾರ್ಜ್ ಮಾಡೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ತಾವುಗಳು ಕೂಡ ಏನೋ ದೃಶ್ಯದಲ್ಲಿ ನೋಡಿರ್ಬೋದು, ಪೊಲೀಸರು ಯಾವ ರೀತಿಯಾಗಿ ರೈತರನ್ನ ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ. ಅಷ್ಟೆಲ್ಲ ದೃಶ್ಯಗಳು ಕೂಡ ವೈರಲ್ ಆಗಿದ್ರು ಕೂಡ SP ಅವರು ನಾವು ಲಾಠಿ ಚಾರ್ಜ್ ಮಾಡೇ ಇಲ್ಲ ಅನ್ನೋ ಒಂದು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆನಲ್ಲಿ ತಮ್ಮ ವೈಫಲ್ಯವನ್ನ ಮುಚ್ಚಿಕೊಳ್ಳಿಕ್ಕೆ ಈ ರೀತಿಯಾಗಿ ಹೇಳ್ತಿದಾರ ಅನ್ನೋ ಒಂದು ಆಕ್ರೋಶ ಮತ್ತು ಅನುಮಾನ ಪ್ರತಿಭಟನಾ ನಿರತರು ಇರ್ಬೋದು ಮತ್ತು ರೈತರು ಹಾಗೂ ಸಾರ್ವಜನಿಕರಲ್ಲಿ ಮೂಡ್ತಕ್ಕಂಥದ್ದು. ಅರುಣ್, ಓಕೆ, ಥ್ಯಾಂಕ್ ಯು ಯೋಗೀಶ್ ಡೀಟೇಲ್ಸ್ಗೆ. ಸ್ಕ್ಯಾನಿಂಗ್ ಸಮಸ್ಯೆ, ವೈದ್ಯರು ಸಮಸ್ಯೆ, ಈಗ ಔಷಧಿಯ ಕಿರಿಕ್. ಅವಧಿ ಮುಗಿದ ಔಷಧಿಗಳನ್ನ ರೋಗಿಗಳಿಗೆ ವೈದ್ಯರು ಕೊಟ್ಟಿದ್ದಾರೆ. ಗದಗದ ಶಿರಹಟ್ಟಿಯ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಂತಹ ದುರ್ಘಟನೆ ಇದು. ಈಗಾಗಲೇ ಇರುವಂತಹ ಸಾಲು ಸಮಸ್ಯೆಗಳು. ಸ್ಕ್ಯಾನಿಂಗ್ ಸ್ಟಾಪ್ ಆಗಿದೆ, ಬಂದ್ ಮಾಡಿದ್ದಾರೆ. ವೈದ್ಯರು ಕೂಡ ಇಲ್ಲ ಸರಿಯಾಗಿ. ಈಗ ಔಷಧಿ ಎಕ್ಸ್ಪೈರ್ ಆಗಿರುವಂಥ ಔಷಧಿಗಳನ್ನು ಕೊಡಲಾಗಿದೆ. ರೋಗಿಗಳು ಒದಾಡ್ತಾ ಇದ್ದಾರೆ ಪಾಪ. ಗದಗದ ಶಿರಹಟ್ಟಿಯ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಂತಹ ಘಟನೆ ಇದು. ಎಕ್ಸ್ಪೈರಿ ಔಷಧಿ ಕೊಟ್ಟಿದ್ದಕ್ಕೆ ಗಲಾಟೆ ಮಾಡಿದ್ದಾರೆ ಜನ. ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆ ರೊಚ್ಚಿಗೆದ್ದಿದ್ದಾರೆ. ಆಸ್ಪತ್ರೆಯ ಔಷಧಿ ವಿಭಾಗವನ್ನ ಬಂದ್ ಮಾಡಿಕೊಂಡಿದ್ದಾರೆ ಸಿಬ್ಬಂದಿ. ಹಿರಿಯ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯಕ್ಕೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಯಾರು ವೈದ್ಯಾಧಿಕಾರಿಗಳು ಸ್ಥಳಕ್ಕೆ ಬರ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಮಾರ್ಚ್ 2025 ಕಳೆದ ವರ್ಷದ ಮೆಡಿಸನ್ ಇದು, ಅದನ್ನು ಕೊಟ್ಟಿದ್ದಾರೆ. ಇದನ್ನ ಯಾರೋ ಪಾಪ ನೋಡಿ ಗೊತ್ತಾಗಿದೆ. ಅದು ಎಷ್ಟು ಜನರಿಗಿದು ಪ್ರೊವೈಡ್ ಆಗಿದೆ ಗೊತ್ತಿಲ್ಲ, ಎಷ್ಟು ಜನ ರೋಗಿಗಳಿಗೆ ಇದನ್ನೆಲ್ಲ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆಮೇಲೆ ಯಾವ ರೋಗಕ್ಕೆ ಯಾವ ಹಿನ್ನೆಲೆಯಲ್ಲಿ ಕೊಟ್ಟಿರುವಂಥ ಔಷಧಿ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಇದನ್ನು ತೆಗೆದುಕೊಂಡಂಥ ಪರಿಸ್ಥಿತಿ ಏನಾಗಬೇಡ. ನಮ್ಮ ತಾಯಿಯವರು ಮಂತ್ಲಿ ಟ್ಯಾಬ್ಲೆಟ್ ತೊಗೊತಿದ್ರಿ. ಸ್ವಲ್ಪ ಸೈಕಾಲಜಿ ಪ್ರಾಬ್ಲಮ್ ಇದ್ದ. ಇನ್ನು ಮೊನ್ನೆ 17ನೇ ತಾರೀಕಿಗೆ ಬಂದಿದ್ದು ಟ್ಯಾಬ್ಲೆಟ್ ತೊಗೊಳಕ್ರಿ ಅವರು. ಬಟ್ ಈ ಟ್ಯಾಬ್ಲೆಟ್ ಎಕ್ಸ್ಪೈರ್ ಆಗಿದ್ದು ಕೊಟ್ಟು ಕಳಿಸಿದ್ರು ಸರ್ ಅವರು. ಬಟ್ ನಮ್ಮ ಮಮ್ಮಿಯವರು ಟ್ಯಾಬ್ಲೆಟ್ ಎಕ್ಸ್ಪೈರಿ ಡೇಟ್ ನೋಡಿಲ್ಲ. ನೈಟ್ ತೊಗೊಂಡಿದ್ದಾಳೆ. ಸ್ವಲ್ಪ ಅವ್ರ ಪ್ರಾಬ್ಲಮ್ ಆಯ್ತು ಸರ್. ಅಸ್ತವ್ಯಸ್ತಾಗಿನ ತಲೆ ತಿರುಗೋದು, ಚಕ್ರ ಬರೋದು, ಈ ಥರ ಆಗದ ಡೇಟ್ ನೋಡಿದ್ದೀನಿ. ಬಟ್ ಇದು ಎಕ್ಸ್ಪೈರ್ ಆಗಿತ್ತು. ನೋಡಿದಾಗ ಇದು ಸ್ಯಾಟರ್ಡೆ ಹಾಫ್ ಡೇ ಇತ್ತು, ಸಂಡೇ ಲೀವ್ ಇತ್ತು. ಹೀಗಾಗಿ ನಾ ಆ ದಿನ ಬರಲಿಲ್ಲ. ಬಟ್ ನಾನು ಇವತ್ತು ಮಾರ್ನಿಂಗ್ ಬಂದಿದ್ದೆ. ಬಟ್ ಇವರು ಡಾಕ್ಟರ್ ಕೈಗೆ ನಾವು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದರಲ್ಲಿ ನೋಡಿದ್ರೆ ಎಂಟ್ರಿ ಮಾಡಿದ್ದೀವಿ ಸರ್. ಬಟ್ ಟ್ಯಾಬ್ಲೆಟ್ ಮಾತ್ರ ಇಲ್ಲೇ ತೊಗೊಂಡಿದ್ದು. ಇದು ಹೊರಗೆ ಎಲ್ಲಿ ಕೊಟ್ಟಿಲ್ಲ ಸರ್. ನಮ್ಮ ಟ್ಯಾಬ್ಲೆಟು ಇವರೇ ಕೊಟ್ಟಿದ್ದಾರೆ. ಡಾಕ್ಟರ್ ನಾವು ಕೊಟ್ಟೇ ಇಲ್ಲ, ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಸರ್. ಬೆಳಿಗ್ಗೆ ಆಪ್ರೇಷನ್ ಮಾಡ್ಯಾರಿ. ಬೆಳಿಗ್ಗೆ ಕಣ್ಣಿನ ಆಪ್ರೇಷನ್ ಮಾಡ್ರಿ. ಇವತ್ತು ಗಂಡಿಂದಲ್ಲಿ ತೋರಿಸ್ಕೊಂಡಿದ್ರಿ, ಇದು ಬಂದ್ರಿ ಮಾಡಿಸ್ಕೊಂಡಿವ್ರಿ ಆಪ್ರೇಷನ್. ಒಳಗೆ ಗುಳಿಗೆ ತೊಗೊಂಬೋಗಂತ ಸರ್ ಕಳಿಸಿದ್ರಿ ಡಾಕ್ಟ್ರ್. ಹೊರ ಬಂದು ಕೊಡೋದ್ರಲ್ಲ ಬಂದ್ ಮಾಡಿಬಿಟ್ರು. ಬಂದ್ ಮಾಡಿ ಅಲ್ಲಿ ಕೊಡ್ತಾರಂದ್ರೆ ಅವ್ರು ಹೇಳಿದ್ರಿ ಅಲ್ಲೇ ಗುಳಿಗೆ ಬಂದ್ ಮಾಡ್ರವ, ಏನು ಮಾಡೋಕ್ಕಾಗತ್ತೆ ಅಂತ ಅವ್ರು ಕೇಳ್ತಾರೆ. ಮತ್ತು ನಾವು ಸರ್ 17ನೇ ತಾರೀಕಿಗೆ ಆಶಾಬಿ ದೊಡ್ಡಮನಿ ಅನ್ನೋಂಥ ಪೇಷಂಟ್ ಇಲ್ಲಿ ಬಂದು ಕ್ಲೋಬಜಾಮ್ ಅನ್ನೋ ಟ್ಯಾಬ್ಲೆಟ್ ತೊಗೊಂಡು ಹೋಗ್ತಾರೆ. ಒಂದು ತಿಂಗಳಿಗೆ ಆಗುವಷ್ಟು 30 ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ. ಅದು ಈ ವರ್ಷ ಫೆಬ್ರವರಿ 17ನೇ ತಾರೀಕಿಗೆ ಕೊಟ್ಟಿರುವಂಥದ್ದು. ಬಟ್ ಇದ್ರ ಮೇಲೆ ನೀವು ಡೇಟ್ ನೋಡ್ಬೋದು. ಆಲ್ರೆಡಿ ಜನವರಿ 2026 ಎಕ್ಸ್ಪೈರ್ ಆಗೈತಿ. ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದಾಗ ಡಾಕ್ಟರ್ ಗೋಪಾಲರಾಜ್ ಅವರು ಗುಂಡಾವರ್ತನೆ ಏನೋ ಅನ್ನೋ ಗತೆ ನಮ್ಮ ಜೊತೆ ಮಾತಾಡ್ಯಾರ. ಡಿಪಾರ್ಟ್ಮೆಂಟ್ ಅವ್ರು ಕರೆಸಿ ಹೊರಗೆ ಹಾಕ್ಯಾರ. ಸ್ವಯಂ ಪ್ರೇರಿತವಾಗಿ ಹಾಸ್ಪಿಟ್ಲ್ ಬಂದ್ ಮಾಡ್ಯಾರ.
ಇವರು ಏನು ಅಥಾರಿಟಿ ಇಟ್ಕೊಂಡು ಹಾಸ್ಪಿಟ್ಲ್ ಬಂದ್ ಮಾಡಿದ್ರು 100 ಪೇಷಂಟ್ ಅದಾರೆ ಹಳ್ಳಿಲಿಂದ ಬಂದವರು. ಆಮೇಲೆ ಇದು ಒಂದೇ ಕೇಸ್ ಅಲ್ಲ ಸರ್, ಇವತ್ತು ಇದನ್ನು ನಾವು ಬೆಳಕಿಗೆ ತಂದಿಂದ 2-3 ಮಂದಿ ಬಂದು ತಮ್ಮ ಚೀಟಿ ಮತ್ತು ಟ್ಯಾಬ್ಲೆಟ್ಸ್ ತೋರಿಸ್ಯಾರ್ರಿ. ಅವು ಟ್ಯಾಬ್ಲೆಟ್ ಅದಾವೆ ನಮ್ಮ ಕಡೆ, ಅವು ಆಲ್ರೆಡಿ ಎಕ್ಸ್ಪೈರ್ ಆಗ್ಯಾವ. ನಮ್ಮ ಹುಡುಗ ಆರಾಮಿಲ್ರಿ ಸರ್, ವಾಂತಿ ಜ್ವರ ಎಲ್ಲ ಅದಾರಿ ಸರ್. 4 ದಿವಸ ಆತ್ರಿ ಸರ್. ಈಗ ಕರ್ಕೊಂಡು ಬಂದೇನ್ರಿ ಸರ್, ಡಾಕ್ಟರ್ ಇಲ್ಲೇನು ಅಂತೇಳಿ ಅನ್ನ ಮುಂದೆ ಇಲ್ರಿ ಅವರು ಎಲ್ಲ ಬಂದ್ ಮಾಡ್ಯಾರ ಅಂತೇಳಿ ಅನ್ನಾಗುಂತಾರೆ ಸರ್. ಏನೈತೇನ್ರಿ ಸರ್, ಆಮೇಲೆ 3 ಗಂಟೆಗೆ ನೋಡ್ತೀವ, ಡಾಕ್ಟರ್ ಬರ್ತಾರೆ, ಆಮೇಲೆ ನೋಡ್ತೀವಿ ಅಂತೇಳಿ ಅನ್ನಾಗುಂತಾರೆ ಸರ್. ಅವರಿಗೆ ಇಲ್ಲಿ ಬಂದು ಕೇಳಿದ್ದಾರೆ ಸರ್, ಇಲ್ರಿ ಡಾಕ್ಟರ್ ಅಂತೇಳಿ ಅಂತಾರೆ ಸರ್. ನೋಡ್ರಿ ಪೇಷಂಟೇ ನೋಡಾಕ್ತಾ ಇಲ್ರಿ ಸರ್, ಏನು ಮಾಡ್ಬೇಕ್ರಿ ಸರ್ ನಾವು ಈಗ ದಣೆ ಬೈಕಿ ಮೇಲೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂಪರ್ಕದಲ್ಲಿದ್ದಾರೆ. ಸಂತೋಷ, ಏನಿದು ಒಬ್ಬೊಬ್ಬರ ಕತೆ ಒಂದೊಂದು ಥರ ಇದೆ, ಪಾಪ ಒದ್ದಾಡ್ತಾ ಇದ್ದಾರೆ ಅವರೆಲ್ಲ. ಒಂದು ಕಡೆ ಎಕ್ಸ್ಪೈರಿ ಆಗಿರುವಂಥ ಮೆಡಿಸಿನ್ಸ್ ಕೊಡ್ತಾರೆ ಅಂದರೆ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ವಾ ಇವರಿಗೆ? ಅದಾದಮೇಲೆ ಅದನ್ನು ಕ್ಲೋಸ್ ಮಾಡ್ಕೊಂಡು ಹೋಗಿದ್ಯಾಕೆ? ಯಾರು ಹಿರಿಯ ಅಧಿಕಾರಿಗಳೇ ಇಲ್ಲ ಅಂತೆ. ಹೌದು ಅರುಣ್, ಏನು ಗದಗ ಜಿಲ್ಲೆಯ ಸಿರಟಿ ಪಟ್ಟಣದಲ್ಲಿರ್ತಕ್ಕಂಥ ತಾಲೂಕು ಆಸ್ಪತ್ರೆಗೆ ಬಂದಂತಹ ರೋಗಿಗಳು ಕೂಡ ಇವತ್ತು ಪರದಾಡುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂತದ್ದು. ಅಷ್ಟೇ ಅಲ್ಲದೆ ಈ ಒಂದು ಸಿರಟಿಯ ತಾಲೂಕು ಆಸ್ಪತ್ರೆಯಲ್ಲಿ ಕೂಡ ಶಾಹಿದಾಬಿ ಅನ್ನುವಂತಹ ಒಂದು ಮಹಿಳೆ ಸಹ ಚಿಕಿತ್ಸೆ ಪಡೆದಿದ್ಲು. 17ನೇ ತಾರೀಕಿಗೆ ಅವಳು ಬಂದು ಚಿಕಿತ್ಸೆ ಪಡೆದಂತಹ ಸಂದರ್ಭದಲ್ಲಿ ಅವಳಿಗೆ ಎಕ್ಸ್ಪೈರಿ ಆದಂತಹ ಮಾತ್ರೆಗಳನ್ನ ಸಹ ಕೊಟ್ಟಿರ್ತಾರೆ. ಅದು 30 ಮಾತ್ರೆಗಳನ್ನು ಕೂಡ ಕೊಟ್ಟಿರ್ತಾರೆ. ಆ 30 ಮಾತ್ರೆಗಳಲ್ಲಿ 1 ಮಾತ್ರೆಯನ್ನು ಸೇವಿಸಿದ ಸಂದರ್ಭದಲ್ಲಿ ಕೂಡ ಆಕೆಗೆ ಅನಾರೋಗ್ಯಕ್ಕೆ ಮತ್ತಷ್ಟು ಆಕೆ ತುತ್ತಾಗ್ತಾಳೆ. ಹೀಗಾಗಿ ಬಂದು ಆತನ ಏನು ಆ ಮಹಿಳೆಯ ಮಗ ಅದನ್ನ ನೋಡಿದಾಗ ಅದು ಎಕ್ಸ್ಪೈರಿ ಆಗಿರುತ್ತೆ. ಹೀಗಾಗಿ ಎಕ್ಸ್ಪೈರಿ ಆದಂತಹ ಮೆಡಿಸಿನ್ ಗಳನ್ನ ತೆಗೆದುಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಮರಳಿ ಕೊಡೋದಿಲ್ಲ. ಹೀಗಾಗಿ ಆಸ್ಪತ್ರೆಗೆ ಬಂದು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಅಲ್ಲಿರ್ತಕ್ಕಂಥ ವೈದ್ಯರು ಆತನಿಗೂ ಕೂಡ ತರಾಟೆಗೆ ತೆಗೆದುಕೊಳ್ತಾರೆ. ಆತನ ಮೇಲೇನು ನಾವಿಲ್ಲಿ ಯಾವುದೇ ರೀತಿ ಇಲ್ಲಿ ಆಸ್ಪತ್ರೆಯಲ್ಲಿ ಈ ಔಷಧಿಯನ್ನ ನಾವು ಕೊಟ್ಟಿಲ್ಲ ಅಂತೇಳಿ. ಆದ್ರೆ ಆ ಒಂದು ದಾಖಲಾತಿಯಲ್ಲಿ ಕೂಡ ಎಂಟ್ರಿ ಆಗಿದೆ, ಅವಳಿಗೆ 30 ಮಾತ್ರೆಗಳನ್ನ ಈಗಾಗಲೇ ಕೊಟ್ಟಿರುವಂತದ್ದು. ಮೆಡಿಸಿನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಬೆನ್ನು ಅಲ್ಲಿ ಬಂದಂತಹ ಸ್ಥಳೀಯರೆಲ್ಲರೂ ಕೂಡ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಆಸ್ಪತ್ರೆಗೆ ಬಂದಂತಹ ಯಾರ್ಯಾರಿದ್ರು ಅವರ ಮೇಲೆ ಕೂಡ ದೂರನ್ನು ಕೊಡಲು ಸಹ ಆ ಒಂದು ಆಸ್ಪತ್ರೆಯ ವೈದ್ಯರಾದಂತಹ ಗೋಪಾಲರಾಜ್ ಅವರು ಕೂಡ ಮುಂದಾಗಿದ್ದಾರೆ. ಅವರು ಸಿಟಿಯ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಆದ್ರೆ ಈ ಹೋದಂತ ಸಂದರ್ಭದಲ್ಲಿ ಕಳೆದ 2 ಗಂಟೆಗಳ ಕಾಲ ಆ ಒಂದು ಆಸ್ಪತ್ರೆಯಲ್ಲಿ ಯಾವುದೇ ರೀತಿ ರೋಗಿಗಳಿಗೆ ಕೂಡ ಚಿಕಿತ್ಸೆ ಕೊಡೋದು ಕೂಡ ಆಗಿರುವುದಿಲ್ಲ. ಹೀಗಾಗಿ ಅಲ್ಲಿ ಬಂದಂತ ರೋಗಿಗಳು ಕೂಡ ನರಳಾಡುವಂತಹ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣವಾಗಿರುವಂತದ್ದು. ಯಾಕೆಂದ್ರೆ ಆ ಔಷಧಿ ಕೊಡ್ತಕ್ಕಂಥ ವಿತರಣೆ ಮಾಡ್ತಕ್ಕಂಥ ಔಷಧ ಏನು ಲ್ಯಾಬ್ ಅಲ್ಲಿಯೂ ಕೂಡ ಬಂದ್ ಮಾಡಿದ್ದಾರೆ. ಜೊತೆಗೆ ಮೆಡಿಸಿನ್ ಕೊಡ್ತಕ್ಕಂಥ ವಿಭಾಗ ಕೂಡ ಬಂದ್ ಮಾಡಿದ್ದಾರೆ. ಜೊತೆಗೆ ಅಲ್ಲಿ OPD ಕೂಡ ಬಂದ್ ಮಾಡಿದ್ರಿಂದಾಗಿ ಅಲ್ಲಿ ಬಂದಂತ ಜ್ವರದಿಂದ ಬಳದಂತಹ ಮತ್ತು ವಾಂತಿ ಭೇದಿಗಳಿಂದ ಬಳತಕ್ಕಂಥ ರೋಗಿಗಳು, ಇನ್ನು ಕಣ್ಣಿನ ಚಿಕಿತ್ಸೆಗೆ ಬಂದಂತ ರೋಗಿಗಳು, ಇಂತ ಸಾಕಷ್ಟು ರೋಗಿಗಳು ಕೂಡ ಪರದಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ಆರೋಗ್ಯ ಇಲಾಖೆ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯದಿಂದ ಬರ್ತಕ್ಕಂಥ ಆಸ್ಪತ್ರೆ ಇದು ಬಡವರ ಪಾಲಿನ ಸಂಜೀವಿನಿ, ಇಲ್ಲಿ ಬಡ ರೋಗಿಗಳು ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ ತೋರಿಸುವಂತ ಬಂದಂತಹ ರೋಗಿಗಳು ಇವತ್ತು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇನ್ನು ಇಲ್ಲಿ ಬಂದಂತ ಏನು ವೈದ್ಯಾಧಿಕಾರಿಗಳೇನಿದ್ದಾರೆ, ಈ ಒಂದು THO ಏನಿದ್ದಾರೆ ಅವ್ರನ್ನ ಕೇಳಿದಾಗ ಅವ್ರು ಇಲ್ಲ, ಇಲ್ಲಿ ಈಗ ನಾವು ಹೇಳ್ತೀವಿ ಇಲ್ಲ, ನಾನು ಈಗಾಗಲೇ DHO ಅವ್ರು ಕೂಡ ಮಾತನಾಡಿದ್ದೀನಿ, ಇಲ್ಲಿ ಏನೇನು ಸಮಸ್ಯೆ ಆಗಿದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನಾನೊಂದು ಮೀಟಿಂಗ್ ಹೋಗಿದ್ದೆ ಅನ್ನೋಂತ ಮಾತಂದ್ರೆ ಇಲ್ಲಿ ಏನೇನ್ ಸಮಸ್ಯೆ ಆಗಿದ್ರು ಅನ್ನೋದ್ರ ಬಗ್ಗೆ DHOಗೂ ಕೂಡ ಮತ್ತು THOಗೂ ಗೊತ್ತಿಲ್ಲ ಅನ್ನೋದಾದ್ರೆ, ಹೀಗಾಗಿ ಇಲ್ಲಿ ಬಂದಂತಹ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಿಗೆ ಯಾವುದೇ ರೀತಿ ಜೀವದ ಮೇಲೆ ಕೂಡ ಭಯ ಹುಟ್ಟುವಂತಾಗಿದೆ. ಯಾಕಂದ್ರೆ ಯಾವ್ದಾದ್ರು ಎಕ್ಸ್ಪೈರಿ ಆದಂತಹ ಮೆಡಿಸಿನ್ ಕೊಟ್ಟು ಆ ರೋಗಿಗಳಿಗೆ ಒಂದು ಏನಾದ್ರೂ ಅದ್ರ ಹೆಚ್ಚು ಕಡಿಮೆ ಯಾರು ಅನ್ನುವಂತ ಯಕ್ಷ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹೀಗಾಗಿ ಒಂದು ನಿರ್ಲಕ್ಷ್ಯ ತೋರಿದಂತಹ ಯಾರು ಇದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮಗಳಾಗಬೇಕು ಅನ್ನುವಂಥದ್ದು ಆ ರೋಗಿಗಳ ಸಂಬಂಧಿಕರಾಗಿರೋದು ಮತ್ತು ಸಾರ್ವಜನಿಕರ ಮಾತಾಗಿರುವಂಥದ್ದು. ಅರುಣ್, ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಅಧಿಕಾರ ಹಂಚಿಕೆ ಜಗಳ, ಎಲ್ಲವೂ ಚರ್ಚೆ ಆಗ್ತಾ ಇದೆ. ಆದ್ರೆ ಸದ್ಯಕ್ಕೆ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ ಬಳ್ಳಾರಿಯಲ್ಲಿ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಅವರ ಹೇಳಿಕೆ ಇದೆ. ಎಲ್ಲ ಚರ್ಚೆ ಆಗ್ತಾ ಇದೆ, ಆದ್ರೆ ಯಾವುದೇ ಬದಲಾವಣೆ ಮಾತ್ರ ಸದ್ಯಕ್ಕಿಲ್ಲ ಅಂತ ಬಳ್ಳಾರಿಯಲ್ಲಿ ಮಾತನಾಡಿದ್ದಾರೆ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್. 3 ಜನರ ಮಧ್ಯೆ ಮಾತ್ರ ಮಾತುಕತೆ ಆಗಿದೆ ಅಷ್ಟೇ, ಆದರೆ ಬೇರೆಯವರನ್ನ CM ಮಾಡುವ ನಿರ್ಧಾರ ಇನ್ನೂ ಆಗಿಲ್ಲ. CM, DC ಮತ್ತು ಹೈಕಮಾಂಡ್ ನಾಯಕ ಅವರ 3 ಜನರ ಮಧ್ಯದಲ್ಲಿ ಇದು ಮಾತುಕತೆ ಆಗಿದೆ ಅಷ್ಟೇ ಅಂತ ಒಪ್ಕೊಂಡಿದ್ದಾರೆ. ಆದರೆ ಬೇರೆಯವರನ್ನ CM ಮಾಡುವ ನಿರ್ಧಾರ ಆಗಿಲ್ಲ. ಸದ್ಯಕ್ಕೆ 5 ರಾಜ್ಯದ ಎಲೆಕ್ಷನ್ ನಡೀತಾ ಇದೆ, ಆ ಕಡೆ ಎಲ್ಲ ಬ್ಯುಸಿ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲ ಚರ್ಚೆ ಆಗ್ತಾ ಇದೆ, ಎಲ್ಲ ಇಬ್ರಿಗೆ ಭೇಟಿ ಆಗಿದ್ದಾರೆ, ಇಬ್ರಿಗೆ ಮಾತಾಡಿದ್ದಾರೆ. ಅವರಿಗೆ ಅವ್ರಿಗೆ ಏನೇನು ಹೇಳಬೇಕೆಲ್ಲ ಹೇಳಾಗಿದೆ. ಇವಾಗ ಸದ್ಯಕ್ಕಂತೂ ಏನು ಡಿಸಿಷನ್ ಆಗಿಲ್ಲ. ಏನಾದರೂ ಡಿಸಿಷನ್ ಆಗಿದ್ರೆ ತಮಗೆಲ್ಲ ತಿಳಿಸ್ತಾರೆ. ಡಿಸಿಷನ್ ಅಂದರೆ ತೆಗಿಯೋದು ಡಿಸಿಷನ್ ಆಗಿಲ್ಲ, ಬೇರೆಯವ್ರಿಗೂ ಮಾಡೋದು ಡಿಸಿಷನ್ ಆಗಿಲ್ಲ. ಸದ್ಯಕ್ಕೆ ಹೈಕಮಾಂಡು ನಮ್ಮ ಇನ್ಚಾರ್ಜ್ ಅಂದರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿದ್ದಾರೆ, GS ವೇಣುಗೋಪಾಲ್ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರು ಮತ್ತು ಅಧ್ಯಕ್ಷರು ಎಲ್ಲ ಕೂತ್ಕೊಂಡು ಅವ್ರು ಮಾತಾಡಿ
ಅದು ಒಂದು ಏನು ಡಿಸಿಷನ್ ತೊಗೊಂಡಾಗ ಡಿಸೈಡ್ ಅದರ್ ಸೈಡ್ ಯಾವುದೇ ಡಿಸಿಷನ್ ಇಲ್ಲಿ ತಮಗೆಲ್ಲ ತಿಳಿಸ್ತಾರೆ. ಪವರ್ ಶೇರಿಂಗ್ ಮಾಡ್ತೀರಂತ ಹೇಳಿದ್ದಾರೆ ಅಂದ್ಬಿಟ್ಟು ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದು ಮೂರು ಜನರ ಮಧ್ಯದಲ್ಲಿ ಮಾತುಕತೆ ಆಗಿರೋದು. ಸೊ ಓನ್ಲಿ ದೇ ಆರ್ ಪ್ರಿವಿ ಟು ಇಟ್. ಸೊ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಆ ಸಂದರ್ಭ ಬಂದಾಗ ಏನಾದರೂ ಡಿಸಿಷನ್ ತೊಗೋಬೇಕಂದ್ರೆ ಯಾವುದೇ ಥರದ್ದು ಈ ಕಡೆನ ಆ ಕಡೆ ಡಿಸಿಷನ್ ತೊಗೊಂಬಂದ್ಬಿಟ್ಟು ಡಿಸಿಷನ್ ತಿಳಿಸ್ತಾರೆ. ಯಾಕಂದರೆ ಒಂದು ನಿಮಿಷ, ಯಾಕಂದರೆ ಇವಾಗ 5 ಸ್ಟೇಟಲ್ಲಿ ಎಲೆಕ್ಷನ್ಸ್ ಬೇರೆ ಇದೆ, ಎಲ್ಲರೂ ಅದರಲ್ಲಿ ಬ್ಯುಸಿ ಇದ್ದಾರೆ, ಎಲ್ಲ ಚರ್ಚೆ ಆಗ್ತಾ ಇದೆ, ಎಲ್ಲ ಇಬ್ರಿಗೆ ಭೇಟಿ ಆಗಿದ್ದಾರೆ, ಇಬ್ರಿಗೆ ಮಾತಾಡಿದ್ದಾರೆ. ದಲಿತರು ಸಿಎಂ ಆಗಬೇಕು ಅಂತ ಸಚಿವ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿಕೆ ಶಿವಕುಮಾರ್ ವ್ಯಂಗ್ಯವಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರು ನಮ್ಮ ನ್ಯಾಷನಲ್ ಲೀಡರ್ ಅಂತ ಡಿಕೆಶಿ ಕರೆದಿದ್ದಾರೆ HC ಮಹದೇವಪ್ಪನವರನ್ನು. ಇದು ಮೊದಲೇನಲ್ಲ, ಈ ಹಿಂದೆ ಕೂಡ ಮಹದೇವಪ್ಪನವರು ಇದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಮತ್ತೆ ಅದನ್ನ ಪುನರುಚ್ಚಾರ ಮಾಡಿದ್ದಾರೆ. ಈ ಹೇಳಿಕೆಗೆ ಅವರು ನಮ್ಮ ನ್ಯಾಷನಲ್ ಲೀಡರ್ ಅಂತ ಹೇಳಿದ್ದಾರೆ ಡಿಕೆಶಿ. ಇಲ್ಲಿಂದಲೇ ಅವರಿಗೆ ನನ್ನ ನಮಸ್ಕಾರ ಅಂತ ತಲೆಬಾಗಿ ನಮಸ್ಕಾರ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ನಮಸ್ಕಾರ ಮಾಡಿ ವ್ಯಂಗ್ಯವಾದಂತಹ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರು ನಮ್ಮ ನ್ಯಾಷನಲ್ ಲೀಡರ್, ಅವ್ರು ಹೇಳಿದ್ದೇ ಎಲ್ಲ ಆಗುತ್ತೆ ಅನ್ನುವಂಥ ಅರ್ಥದಲ್ಲಿ ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ದಲಿತ ಸಿಎಂ ಕುರಿತು ಮಹದೇವಪ್ಪ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಬಗ್ಗೆ ಚರ್ಚೆ ಆದ ತಕ್ಷಣ ಸಿಎಂ ಮಾಡೋಕ್ಕಾಗೋದಿಲ್ಲ ಅಂತ ಕುಮಟಾದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮಹದೇವಪ್ಪನವರ ಹೇಳಿಕೆ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯಲ್ಲಿ ಚರ್ಚೆ ಆದ ತಕ್ಷಣ ಯಾರನ್ನೋ ಸಿಎಂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸಿಎಂ ಅವರನ್ನ 5 ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ. ಪಕ್ಷದಲ್ಲಿ ಈ ವಿಚಾರ ಸಾಕಷ್ಟು ಗೊಂದಲ ಇದ್ದೇ ಇದೆ ಅಂತ ಮತ್ತೆ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಬದಲಾವಣೆ ನಿರ್ಣಯ ಅಲ್ಲ, ಗೊಂದಲ ನಿವಾರಣೆ. ಗೊಂದಲ ನಿವಾರಣೆ ಮಾಡ್ಲಿಕ್ಕೆ ಅಂತಿಮ ಇಲ್ಲ ಯಾರು ಹೇಳಿದ್ರೆ ಬದಲಾವಣೆ ಮಾಡೋದು ಮುಂದುವರೆದ್ರೆ ಅದೇ ನಾವ್ ಹೇಳಿದ್ದು ಕೂಡ ಅದೇ ಗೊಂದಲ ನಿವಾರಣೆ ಅಂದ್ರೆ ಯಾವ್ದಾರ ಒಂದು ಬ್ರೇಕ್ ಹಾಕ್ಲೇಬೇಕು. ಎಸ್ ಆರ್ ನೋ, ಅದು ಬ್ರೇಕ್ ಹಾಕ್ಲೇಬೇಕಂತ ವಿನಂತಿ ಮಾಡಿದೀವಿ. ಖರ್ಗೆ ಜಿ ಅವರು ಆದಷ್ಟು ಬೇಗ ಡಿಸಿಷನ್ ಅಂತ ಹೇಳಿದ್ದಾರೆ. ಅದಾಗಬೇಕು. ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಗೊಂದಲ ಇದೆ, ಕಾರ್ಯಕರ್ತರಲ್ಲಿ ಗೊಂದಲ ಇದೆ, ಪಕ್ಷದಲ್ಲಿದೆ, ಸರ್ಕಾರದಲ್ಲಿದೆ. ಹಿಂಗಾಗಿ ಅದಾಗ್ಲೇಬೇಕು. ಅದ್ರ ನೋಡಿ ಯಾರು ಆಗ್ಬೇಕು ಬಿಡಬೇಕು ಅನ್ನೋದು ನಮ್ಮ ಪಕ್ಷ ತೀರ್ಮಾನ ಮಾಡ್ತೈತೆ. ಅದು ನಮ್ ಕೈ ಇಲ್ಲ. ಯಾರು ಆಗ್ಬೇಕಾ, ಮುಂದುವರಿಬೇಕಾ, ಮತ್ತೆ ಯಾರು ಆಗ್ಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ. ಅದ್ರ ಬಗ್ಗೆ ನಾವೇನು ಹೇಳಿಕ್ ಆಗುದು. ಬದಲಾವಣೆ. ವಿಪಕ್ಷಗಳು ದಲಿತ ಸಿಎಂ ಕೂಗನ್ನ ತಂದಿರುವುದು ತಮ್ಮ ಹುಳುಕು ಮುಚ್ಚಿಕೊಳ್ಳೋಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ಈ ದಲಿತ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಇದು ಮಾತನಾಡಿರೋದು ನಮ್ಮವರಲ್ಲ, ವಿಪಕ್ಷದವರ ಕುತಂತ್ರ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ವಿರೋಧ ಪಕ್ಷದವ್ರು ಮಾಡ್ತಾ ಇರೋ ಕೆಲಸ ಇದು. ವಿರೋಧ ಪಕ್ಷದವರಿಗೆ ಅವರ ಇದನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಸುಮ್ಮನೆ ಈ ಚೀಫ್ ಮಿನಿಸ್ಟರ್ ಕೂಗು. ನಮ್ಮಲ್ಲಿ ಆಡಳಿತ ನಡೀತಾ ಇಲ್ವಾ? ಮುಖ್ಯಮಂತ್ರಿಗಳ ಆಡಳಿತ ಮಾಡ್ತಾ ಇಲ್ವಾ? ಇಡೀ ಒಂದು 10-12 ದಿವಸದಿಂದ ಬಡ್ಜೆಟ್ ಬಗ್ಗೆ ವಿವಿಧ ಇಲಾಖೆ ಚರ್ಚೆ ಮಾಡ್ತಿದ್ದಾರೆ. ಆಮೇಲೆ ಆಡಳಿತ ನಡೀತಾ ಇದೆ. ಸುಮ್ಮನೆ ಅದನ್ನು ಮುಖ್ಯಮಂತ್ರಿಗಳು ಫ್ಯಾಕ್ಟರ್ನ ಪ್ರತಿ ದಿವಸ ತರ್ತಾ ಇರ್ತಕ್ಕಂಥವ್ರು ವಿರೋಧ ಪಕ್ಷದವರೇ. ಮುಖ್ಯಮಂತ್ರಿ ಮಾಡುತ್ತಾರೆ. ಅದು ಹೈಕಮಾಂಡ್